ಏಯ್ ಏನೋ ಇದು ಹಿಂಗಿದೆಯಲ್ಲ ನಿನ್ನ ಹ್ಯಾಂಡ್ ರೈಟಿಂಗು ಒಳ್ಳೆ ಕೋಳಿ ಕದಕ್ದಂಗಿದೆಯಲ್ಲ ಸರಿಯಾಗಿ ಬರೆಯೋಕ್ಕೆ ಬರಲ್ವಾ? ಅಪ್ಪ ಅದು ಹ್ಯಾಂಡ್ ರೈಟಿಂಗ್ ಸ್ಕೂಲಿಗೆ ಸೇರಿಸ್ತೀನಪ್ಪ. ನನ್ನ ಹತ್ರ ಮೊದಲೇ ದುಡ್ಡಿಲ್ಲ ಹ್ಯಾಂಡ್ ರೈಟಿಂಗ್ ಕ್ಲಾಸಿಗೆ ಬರೀತಿದ್ದೆ. ಬರಿಯ ಸರಿ ಬರಿಯ. ಚಿರು, ಭಾವನ ಹತ್ರ ಎಲ್ಲ ದುಡ್ಡು ಕಿತ್ಕೊಂಡಾದ್ಮೇಲೆ ಬೇರೆ ಎಲ್ಲೂ ಏನು ಗಿಟ್ತಾ ಇಲ್ಲ ಅನ್ಸುತ್ತೆ ಅಲ್ವೇನ್ರಿ? ಹುಟ್ಟುತ್ತೆ ಕಡೆ, ನೋಡ್ತಾ ಇರೋ ಒಂದು ದೊಡ್ಡ ಅಮೌಂಟೇ ಹುಟ್ಟುತ್ತೆ. ಹಾಂ ಏನ ನೀವೊಂದು ಚಾಕ್ಲೇಟ್ ಕೊಡ್ತೀನಿ ಆಯ್ತಾ? ನಾನು ಆವಾಗಿಂದ ನೋಡ್ತಾನೇ ಇದ್ದೀನಿ, ಏನೋ ಅತೀ ಉತ್ಸಾಹದಲ್ಲಿದ್ದೀರಾ. ಏನೋ ಮಾಡ್ತಾ ಇದ್ದೀರಾ. ಏನು ಮಾಡ್ತಿದ್ದೀರಾ? ಏನೋ ಮಾಡ್ತಾ ಇದ್ದೀನಿ ಕಡೆ, ನಿನ್ನ ತೆಪ್ಪಗೆ ನೋಡ್ತಾ ಇರೋ ಅಷ್ಟೇ, ನಿಮಗೆ ಗೊತ್ತಾಗುತ್ತೆ. ಹಾಂ ಇದು ಯಾಕೋ ಒಳ್ಳೇದಕ್ಕೆ ಬಂದಂಗಿಲ್ಲ ನೋಡಿ. ಮತ್ತೆ ಬರೀ ಬರೀ. ಓಹೋ ಗಂಡ ಹೆಂಡತಿ ಎಲ್ಲ ಸುತ್ತಾಡ್ಕೊಂಡು ಬರ್ತಿದ್ದೀರಾ? ಎಲ್ಲೋಗಿದ್ರಿ? ಯಾಕಪ್ಪ ಹೊಡಿತಿದ್ದೀರಾ? ಏನಾಯ್ತು? ಬರ್ತಾ ಇರೋ ಕೋಪಕ್ಕೆ ಹೊಡೆಯೋದಲ್ಲ, ಹಿಡ್ಕೊಂಡು ಚಚ್ಚಿ ಬಿಡಬೇಕು ಅನ್ನಿಸ್ತಾ ಇದೆ. ನನ್ನ ಹೊಟ್ಟೆಲಿ ಹುಟ್ಟಿದ್ಯಾ ಅನ್ನೋ ತಪ್ಪಿಗೆ ತಡ್ಕೊಂಡಿದ್ದೀನಿ. ತಲೆ ಕೆಟ್ಟವ್ರಂಗೆ ಮಾತಾಡ್ಬಿಡಿ. ಅದೇನು ಅಂತ ಸರಿಯಾಗಿ ಹೇಳಿ. ಹೌದಪ್ಪ, ನಿನ್ನಂಥ ಕುಲಪುತ್ರನ ಹೆತ್ತರೆ ತಲೆ ಕೆಡದೆ ಇನ್ನೇನಾಗುತ್ತೆ ಹೇಳು? ಒಳಗೆ ಸಿದ್ಧ ಒಳಗೆ ಮೆದ್ದ ಅಂತಾರೆ ನೋಡು, ಅದು ನಿನ್ನಂಥವ್ರು ನೋಡೇ ಮಾಡಿರ್ಬೇಕು. ಮಾಡೋದೆಲ್ಲ ಮಾಡಿ ಏನು ಗೊತ್ತಿಲ್ಲದೆ ಇರೋ ಥರ ನಿಂತಿದ್ಯಾ? ಯಾಕೋ ನೋಟಿಸ್ ಕಳಿಸ್ದೆ ಅವ್ರಿಗೆ ಯಾತಕ್ಕೆ ನೋಟಿಸ್ ಕಳಿಸ್ದೆ? ಇವರಿಗೆ ವಿಷಯ ಗೊತ್ತಾಗಿದೆ, ಅದಕ್ಕೆ ರಾಂಗ್ ಆಗಿರೋದು. ಮಾವ ಮಾವ ಏನು ನೋಟಿಸು ಮಾವ? ನೀವು ಏನು ಹೇಳ್ತಿದ್ದೀರೋ ನಂಗೆ ಒಂಚೂರು ಅರ್ಥ ಆಗ್ತಿಲ್ಲ. ಮತ್ತೆ ಏನು ಮಾಡಿದ್ರು ಇವರು? ಹೇಳಪ್ಪ, ಕೇಳಮ್ಮ. ನಿನ್ನ ಗಂಡ ಇಲ್ಲೇ ನಿಂತಿದ್ದಾನಲ್ಲ, ಹೇಳ. ನಿನ್ನ ಹೆಂಡತಿ ಕೇಳ್ತಾ ಇದ್ದಾಳೆ. ಅಪ್ಪ ಅಮ್ಮಂಗೆ ಮೋಸ ಮಾಡಕ್ಕೆ ನಿನಗೆ ಹೇಗೋ ಮನಸ್ಸು ಬರುತ್ತೆ? ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊಡ್ತೀನಿ ಅಂತ ಅಮ್ಮನ್ನ ಯಾಮಾರಿಸಿ ಸೈನ್ ಹಾಕಿಸ್ಕೊಂಡು ಪಾಲು ಬೇಕು ಅಂತ ನೋಟಿಸ್ ಕಳಿಸಿದ್ಯಾ? ಅದರಲ್ಲಿ ಏನು ತಪ್ಪಿದೆ? ಅದು ನಮ್ಮ ತಾತನ ಆಸ್ತಿ ಅಂದಮೇಲೆ ನಮಗೂ ಪಾಲು ಸಿಗ್ಬೇಕಲ್ವಾ? ಓಹೋ, ಯಾರಪ್ಪ ಈ ತಾತ? ಇವರೇ ನಿನ್ನ ತಾತ ಅಂತ ಹೇಳಿ ನಿನ್ನ ಬೆಳೆಸಿದೀವಾ? ನಮ್ಮ ಅವರ ನಡುವೆ 100 ಸಮಸ್ಯೆ ಇದೆ. ನಾವೇ ಅವರಿಂದ ದೂರ ಇದ್ದೀವಿ. ಇದರಲ್ಲಿ ತಲೆ ಹಾಕೋದಕ್ಕೆ ಯಾರು ಹೇಳಿದ್ರು ನಿನಗೆ? ನನಗೆ ತಲೆ ಹಾಕೋ ಹಾಕಿದ್ಯಪ್ಪ. ನೀವೇನು ಮಾಡಿಟ್ಟಿದ್ದೀರಾ? ನೀವು ದೊಡ್ಡ ದಾನೇಶ್ವರ ಕರ್ಣ ಅಲ್ವಾ? ಇರೋದನ್ನು ಬಿಟ್ಟಿದ್ದೀರಾ. ಸಂತು, ಮಾತು ಅತಿ ಆಗ್ತಾ ಇದೆ. ಯಾರ ಮುಂದೆ ನಿಂತ್ಕೊಂಡು ಮಾತಾಡ್ತಿದ್ದಿ ಅಂತ ಪ್ರಜ್ಞೆ ಇದೆಯೋ ನಿನಗೆ? ಪ್ರಜ್ಞೆ ಇದೆಯಮ್ಮ. ನಾನು ಯಾಕಮ್ಮ ಮಾತಾಡ್ಬಾರ್ದು? ಹುಡ್ತಾಗಿಂದ ಕಿತ್ತೋಗಿರೋ ಬಾಡಿಗೆ ಮನೆಯಲ್ಲ ಇದ್ದೀವಿ. ಏನು ಮಾಡಿಟ್ಟಿದ್ದಾರೆ ಇವರು? ನಿನಗಾದ್ರೂ ಸ್ವಲ್ಪ ಬುದ್ಧಿ ಬೇಡವಾ? ಹಾಂ, ಅಷ್ಟು ದೊಡ್ಡ ಮನೆ, ಅಷ್ಟು ದೊಡ್ಡ ಆಸ್ತಿನ ಬಿಟ್ಟು ಏನು ಇಲ್ದಾರ ಇಂಥ ಮನುಷ್ಯನ ಮದುವೆ ಆಗಿದೆಯಲ್ಲ. ಒಂದೇ ಒಂದು ಮಾತು ಇವ್ರ ಬಗ್ಗೆ ಮಾತಾಡಿದ್ರೆ ಹುಷಾರ್. ನನ್ನ ಗಂಡನ ಬಗ್ಗೆ ಮಾತಾಡೋ ಯೋಗ್ಯತೆನೂ ನಿನಗಿಲ್ಲ ಕಣೋ. ಅಮ್ಮ ಅಮ್ಮ. ಚೆಲ್ವಿ, ವೆಂಕಿ, ನಮಸ್ಕಾರ. ನೀವೇನಿಲ್ಲಿ?
ಅದು ನಿಮ್ಮ ಯಜಮಾನ್ರು ಇದ್ದಾರೆ. ಅವ್ರು ಕರೆದಿದ್ದ? ಹಾ ಸರಿ ಸರಿ, ಕೂತ್ಕೊಳ್ಳಿ. ಕೂತ್ಕೋ ಬೆಂಕಿ, ಬರ್ತೀನಿ. ನಮಸ್ಕಾರ. ಚೆನ್ನಾಗಿದ್ದೀರಾ? ಹಾ ನಾವು ಚೆನ್ನಾಗಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನಮ್ಮನ್ನು ಕರ್ಸಿದ್ದು ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಹೇಳ್ತೀನಿ ನೋಡಿ, ನನ್ನ ಮಗನ ನಿಶ್ಚಿತಾರ್ಥ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ಹೂವಿನ ಅಲಂಕಾರ ಮಾಡಿಸ್ಬೇಕಿತ್ತು. ನೀವು ಮಾಡ್ತೀರಾ ಅಲ್ವಾ? ನಾವು ಮಾಡ್ಕೊಡ್ತೀವಿ. ನೋಡಪ್ಪ, ನನ್ನ ಮಗನ ನಿಶ್ಚಿತಾರ್ಥನ ತುಂಬ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಹೂವಿನ ಡೆಕೋರೇಷನ್ನಲ್ಲಿ ಯಾವುದೇ ಲೋಪದೋಷಗಳು ಇಲ್ಲದೆ ಇರೋ ಹಾಗೆ ಮಾಡಿಕೊಡ್ಬೇಕು, ಆಯಿತಾ? ನೀವು ನಮ್ಗೆ ಒಪ್ಪಿಸ್ತಾ ಇದ್ದೀರಾ ಅಲ್ವೇ? ನೀವೇ ನೋಡ್ತಾ ಇರಿ, ನಾವು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಕೊಡ್ತೀವಿ ಅಂತ. ನೀವು ಮಾಡ್ತೀರಾ ಅನ್ನೋ ನಂಬಿಕೆ ಮೇಲೇ ನಿಮಗಿದನ್ನು ಒಪ್ಪಿಸಿರೋದು. ತಗೊಳ್ಳಿ, ಇದನ್ನು ಅಡ್ವಾನ್ಸ್ ಅಂತ ಇಟ್ಕೊಳ್ಳಿ. ನಾವು ಮೊದಲು ಕೆಲಸ ಮಾಡ್ತೀವಿ, ಆಮೇಲೆ ದುಡ್ಡು ಕೊಡಿ, ಪರವಾಗಿಲ್ಲ. ಅಯ್ಯೋ ತಗೊಳಪ್ಪ, ಹೂ ತಗೊಳ್ಳೋದಕ್ಕೆ ದುಡ್ಡು ಬೇಕಲ್ವಾ? ತಗೊಳ್ಳಿ, ಪರವಾಗಿಲ್ಲ. ಚೆಲ್ವಿ, ತಗೊಳಕ್ ಹೇಳು. ಯಾವತ್ತೂ ನಿಶ್ಚಿತಾರ್ಥ ಅಂತ ಫೋನ್ ಮಾಡಿ ತಿಳಿಸ್ತೇನೆ. ಮನೆ ಒಳಗಿನ ಅಲಂಕಾರ, ಮನೆ ಹೊರಗಿನ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಆಗಬೇಕು. ಅದಕ್ಕೆ ಎಲ್ಲ ತಯಾರಿಯನ್ನು ಮಾಡ್ಕೊಳ್ಳಿ. ಹಾಂ ಸರಿ ಆಯಿತು. ನಾವಿನ್ನು ನೋಡ್ತೀವಿ. ಅಲ್ರಿ, ನಮ್ಮೂರಲ್ಲೇ ಬೇಕಾದಷ್ಟು ಜನ ಹೂ ಡೆಕೋರೇಷನ್ ಮಾಡೋರು ಇದಾರಲ್ವಾ, ಇವ್ರನ್ನ ಯಾಕೆ ಅಲ್ಲಿಂದ ಕರ್ಸಕ್ಕೆ ಹೋದ್ರಿ? ಅವಳಿಗೂ ವಿಷಯ ಮುಟ್ಟಬೇಕಲ್ವಲ್ಲಂತ. ನಾವು ಸಂತೋಷವಾಗಿರೋದನ್ನು ತಡೆಯೋದಕ್ಕೆ ಅವಳು ಪಣ ತೊಟ್ಟಿರುವಾಗ ಅದಾಗಲ್ಲ. ಎಲ್ಲ ಈ ನರಸಿಂಹನ ಇಚ್ಛೆಯಂತೆ ನಡಿಬೇಕು ಅನ್ನೋದು ಅವಳಿಗೆ ಗೊತ್ತಾಗಬೇಕಲ್ವಾ? ಅದು ಇವರಿಂದ ಅವಳಿಗೆ ಗೊತ್ತಾಗತ್ತೆ. ಅದಕ್ಕೆ ಇವರಿಗೆ ಒಪ್ಪಿಸಿತ್ತು. ಇದಕ್ಕೂ ಮೀರಿ ಅವಳೇನಾದರೂ ನಡೆದ್ರೆ ನನ್ನ ಹೆಸರಿಗೆ ತಕ್ಕ ಹಾಗೆ ನಾನು ನರಸಿಂಹ ಅನ್ನೋದನ್ನು ತೋರಿಸ್ಬೇಕಾಗುತ್ತೆ. ಏನೆಲ್ಲ ನಂದೇ ತಪ್ಪು ಅನ್ನೋ ಥರ ಒಬ್ಬರಾದ್ಮೇಲೆ ಒಬ್ರು ಹೊಡಿತಾ ಇದ್ದೀರಾ? ಹಾಗೆ ನೋಡೋಕೋದ್ರೆ ತಪ್ಪೆಲ್ಲ ನಿಮ್ದೆ. ಏನೋ ಏನೋ ನಾವು ಮಾಡಿರೋ ತಪ್ಪು? ಓ, ನಿನಗೆ ಜನ್ಮ ಕೊಟ್ಟು ಇಷ್ಟುದ್ದ ಬೆಳೆಸಿದ್ವಲ್ಲಪ್ಪ, ಅದೇನೋ ನಾವು ಮಾಡಿರೋ ತಪ್ಪು? ನಿಮ್ಗೇನು ಹುಡ್ಸಿ ಅಂತ ನಾನು ಹೇಳಿಲ್ಲಮ್ಮ. ಹುಡ್ಸಿದ ಮೇಲೆ ಚೆನ್ನಾಗಿ ಬದುಕು ಕಟ್ಕೊಡ್ಬೇಕು. ಅದೆಲ್ಲ ಹಾಳಾಗೋಗ್ಲಿ. ನಮಗೂ ಒಬ್ರು ಸಂಬಂಧಿಕರಿದ್ದಾರೆ, ನಮಗೂ ಒಬ್ಬ ಮಾವ ಇದ್ದಾನೆ, ತಾತ ಇದ್ದಾನೆ ಅಂತ ಹೇಳಿದ್ದೀರಾ ನೀವು? ಈ ತಪ್ಪನ್ನು ಯಾಕೆ ಮುಚ್ಚಿಟ್ರಿ? ನಮಗೆ ಯಾಕೆ ಮೋಸ ಮಾಡಿದ್ರಿ? ಯಾಕಮ್ಮ ಮಾತು ಬರ್ತಿಲ್ವಾ?
ನಿಮ್ಮ ತಪ್ಪನ್ನು ಮುಚ್ಚಿಡೋದಕ್ಕೆ ನಮ್ಮನ್ನು ಹೀಗೆ ಬೆಳೆಸಿದ್ರಿ. ಹುಡ್ದಾಗಿಂದ ಏನು ಸಿಲ್ವರ್ ಸ್ಪೂನಲ್ಲಿ ತಿನ್ನಿಸಿ ನಮಗೆ ಬೆಳೆಸಿಲ್ಲ. ನಾನು ಕಷ್ಟಪಟ್ಟೆ ಬೆಳೆದಿರೋದು. ನೋಡಿದ್ರೇನ್ರಿ, ನೋಡಿದ್ರೆ ಹೇಗೆ ಮಾತಾಡ್ತಿದ್ದಾನೆ ಅಂತ. ಏನೋ ಕಷ್ಟಪಟ್ಟು ನಿನ್ನ ಸಾಕಿದ್ದಕ್ಕೆ ನಿನ್ ಬಾಯಲ್ಲಿ ಇಂಥ ಮಾತೇನೋ ಬರೋದು. ಅಮ್ಮ, ಹುಟ್ಟಿಸಿರೋ ಎಲ್ಲ ಅಪ್ಪ ಬಂದ್ರು ಹೀಗೆ ಮಾತಾಡೋದು, ಹೀಗೆ ಬೆಳೆಸೋದು. ಏನೋ ದೊಡ್ಡ ಸಾಧನೆ ಮಾಡಿದ್ದೀರಾ ಅಂತ ಹೀಗೆಲ್ಲ ಮಾತಾಡ್ಬೇಡಿ ನೀವು. ಬಿಡ್ರಿ, ಇನ್ನೊಬ್ರು ಹೇಗೆ ಬೆಳೆಸ್ತಾರೋ ನಮ್ಗೆ ಯಾಕೆ ಹೇಳಿ. ಆದರೆ ಅತ್ತೆ ಮಾವ ನಿಮ್ಮನ್ನೆಲ್ಲ ಎಷ್ಟು ಕಷ್ಟಪಟ್ಟು ಓದಿಸಿ ಬೆಳೆಸಿ ಈ ಹಂತಕ್ಕೆ ತಂದು ನಿಲ್ಲಿಸಿದ್ದಾರೆ. ಅಂಥವ್ರತ್ತ ಆಡೋ ಮಾತುಗಳೇನ್ರಿ ಇದು? ಏಯ್, ನೀನ್ ಬಾಯಿ ಮುಚ್ಕೊಂಡು ಸುಂದರ. ಏನ್ ಬೆಳೆಸಿರೋದು ಇವರು? ನಾನು ನೋಡಿದ್ದೀನಿ. ಒಂದು ಗೊಂಬೆ ಕೇಳಿದ್ರೆ 3 ದಿವಸಕ್ಕೆ ಹಾಳು ಮಾಡ್ತೀಯ, ನಿನಗೆ ಯಾಕೋ ಅಂತಿದ್ರಿ. ಚಡ್ಡಿ ಹರಿದೋಗಿರ್ತಿತ್ತು, ಹೊಸದು ಕೊಡಿಸಿ ಅಂದ್ರೆ ಅದನ್ನು ಒಪ್ತಿರ್ಲಿಲ್ಲ. ಮಕ್ಕಳೆಲ್ಲ ಆಡ್ಕೋತಿದ್ರು, ಅದನ್ನು ತೇಪ ಹಾಕಿ ಕಳಿಸ್ತಿದ್ರಿ. ನಾನು ಬೆಳೆದಿರೋದು ನಾನು ಕಷ್ಟಪಟ್ಟು ದುಡ್ದಿರೋದು, ನಿಮ್ಮ ಸಂಪಾದನೆಯಿಂದ ಅಲ್ಲ. ಯಾಕ್ರಿ ಸುಮ್ಮನೆ ನಿಂತ್ಬಿಟ್ರಿ? ಏನಾದ್ರು ಹೇಳ್ರಿ ಅವ್ರಿಗೆ. ಏನಂತ ಹೇಳಿ ಲಕ್ಷ್ಮಿ? ಬೆಳೀತಾರೋ ಮಕ್ಕಳಿಗಾದ್ರೆ ಹೇಳಿದ್ರೆ ಅರ್ಥ ಮಾಡ್ಕೊಳ್ತಾರೆ. ನಾವಾಗಲೇ ಬೆಳೆದು ಬಿಟ್ಟಿದ್ದೀವಿ ಅಂತ ಅನ್ಕೊಂಡವ್ರಿಗೆ ಏನು ಹೇಳಿ? ಕೊಚ್ಚೆ ಮೇಲೆ ಕಲ್ಲು ಹಾಕಿದ್ರೆ ಕೊಚ್ಚೆ ನಮಗೆ ಹಾರುತ್ತೆ, ಹಾರಿಸ್ಕೊಳ್ಳ. ಈ ವೇದಾಂತಕ್ಕೆ ಏನು ಕಡಿಮೆ ಇಲ್ಲ. ಮಾತೆತ್ತಿದ್ರೆ ದುಡ್ದಿದ್ದೀನಿ ಅಂತಿರಲ್ಲ, ಎಲ್ಲಿದೆ ದುಡ್ಡು? ತೋರಿಸಿ. ಮಾತೆತ್ತಿದ್ರೆ ಮನೆ ಕಟ್ತೀನಿ ಅಂತ ಊರು ತುಂಬ ಹೇಳ್ಕೊಂಡು ತಿರುಗಾಡ್ತಿರಲ್ಲ, ಎಲ್ಲಿದೆ ಮನೆ? ಜೀವನ ಪೂರ್ತಿ ಇದನ್ನೇ ಹೇಳ್ಕೊಂಡು ತಿರುಗಾಡ್ಬಿಟ್ರಿ. ಹೋಗ್ಲಿ, ರಿಟೈರ್ಡ್ ಆದ್ಮೇಲೆ ಏನಾದ್ರು ಕೆಲಸ ಮಾಡಿದ್ರಾ? ಅದು ಯಾವುದೋ ಕೆಲಸಕ್ಕೆ ಸೇರ್ಕೊಳ್ಳೋದು, 2 ದಿವಸ ಆದ್ಮೇಲೆ ಏನೋ ನೆಪ ಹೇಳೋದು, ಬಿಡೋದು. ನೀವು ಬದುಕ್ತಿರೋದು ನನ್ನ ಸಂಪಾದನೆಯಿಂದ, ಅದನ್ನ ಮರಿಬೇಡಿ. ಯಾಕ್ರಿ ಈಗ ಇವೆಲ್ಲ ಮಾತುಗಳು? ದೇವ್ರಂಥವ್ರ ಮನಸ್ಸಿಗೆ ಯಾಕ್ರಿ ನೋವು ಮಾಡ್ತಿದ್ದೀರಾ? ನಾನೇ ನೋವು ಮಾಡ್ತಿಲ್ಲ ಕಣೆ. ಮಾತೆತ್ತಿದ್ರೆ ದುಡ್ಡು ಸಾಕಿದೀವಿ ಅಂತ ಹೇಳ್ತಾರಲ್ಲ, ಅದಕ್ಕೆ ಹೇಳ್ತಿರೋದು. ನಾವೇನು ಇವ್ರನ್ನ ಚೆನ್ನಾಗಿ ನೋಡ್ಕೊಂಡಿಲ್ವಾ? ಅದಕ್ಕೆ ತಾನೇ ಒಬ್ಬೊಬ್ಬರನ್ನ ನಾನು ಹರೀಶ ನೋಡ್ಕೋತಿರೋದು. ಇವ್ರನ್ನೇನು ಮನೆಯಿಂದ ಆಚೆ ಹಾಕಿದೀವ ನಾವು? ದೇವರಾದವನು ಸೈಲೆಂಟ್ ಆಗಿ ಗರ್ಭಗುಡಿಯಲ್ಲಿ ಇರಬೇಕು. ತಿಂಗಳು ಕಳೆದ್ರೆ ಹೇಗೆ ಖರ್ಚು ನಿಭಾಯಿಸೋದಪ್ಪ ಅಂತ ಒಂದೊಂದು ರೂಪಾಯಿಗೂ ಒದ್ದಾಡ್ತಿರ್ತೀನಿ. ಇಲ್ಲಿ ಇವ್ರದ್ದು ಬೇರೆ ರಗಡ ಇಲ್ಲಿ. ಸಾಕು ಕಣೋ, ಸಾಕಪ್ಪ, ಸಾಕು. ಎಂತೆಂತ ಮಾತಾಡ್ಬಿಟ್ಟಿಯಪ್ಪ. ಇದನ್ನೆಲ್ಲ ನಾವು ಕೇಳ್ಬೇಕಾಗಿದ್ದೆ. ನೀವು ಮಕ್ಕಳಾಗಿದ್ದಾಗ ಇವರು ದುಡ್ಡಲ್ಲಿ ನಮ್ಮಿಬ್ಬರಿಗಿಲ್ಲ ಅಂದ್ರು ಲೆಕ್ಕಾಚಾರ ಹಾಕದೆ ನಿಮ್ಮನ್ನ ಸಾಕಿದ್ವಿ. ಇವತ್ತು ಒಂದೊಂದು ತನ್ನಕ್ಕೋಸ್ಕರ ಇಷ್ಟೊಂದು ಲೆಕ್ಕಾಚಾರ ಹಾಕ್ತಾ ಇದೀರಲ್ಲ ರೀ. ಇಂಥ ಲೆಕ್ಕಾಚಾರದ ಬದುಕು ನಮಗ್ ಬೇಡ ರೀ. ನಮಗೆ ಇವ್ರ ಸಮಾಸಾನೇ ಬೇಡ. ಏನ್ ಹೇಳ್ತಾ ಇದೆಯಾ ಲಕ್ಷ್ಮಿ? ಸತ್ಯನೇ ಹೇಳ್ತಾ ಇದೀನ್ರಿ. ಪ್ರಾಮಾಣಿಕವಾಗಿ ಬದುಕ್ತಾರೋ ನಮ್ಗೆ, ಒಂದು ತುತ್ತು ಅನ್ನಕ್ಕೂ ಲೆಕ್ಕಾಚಾರ ಹಾಕ್ತಾರೋ ಈ ಬದುಕು ನಮಗ್ ಬೇಡ. ನೋಡಿ, ನಾವು ಬೇಕಾದ್ರೆ ಉಪವಾಸ ಇದ್ಬಿಡೋಣ, ಆದ್ರೆ ಇವ್ರ ಋಣದಲ್ಲಿ ಮಾತ್ರ ಇರೋದು ಬೇಡ ರೀ, ಬೇಡ. ಅತ್ತೆ, ಯಾಕೆ ಹೇಗೆಲ್ಲ ಮಾತಾಡ್ತಿದ್ದೀರಾ ಅತ್ತೆ? ಇವ್ರ ಬುದ್ಧಿ ಏನು ಅಂತ ನಿಮಗೆ ಗೊತ್ತು ತಾನೆ? ನೀವು ಹೇಗೆ ನಡ್ಕೋತಿರಲ್ಲ ಅತ್ತೆ? ನೋಡಮ್ಮ, ಸಹನೆಗೆ ಒಂದು ಮಿತಿ ಇರುತ್ತೆ. ನಮ್ಮ ಸಹನೆನ ಅಸಹಾಯಕತೆ ಅನ್ಕೊಳ್ಳೋರ್ ಮಧ್ಯೆ ನಾವು ಇರ್ಬೇಕಾ ಹೇಳು? ಸಂತು, ನಿಂದೇನೋ ತಪ್ಪಿಲ್ಲಪ್ಪ. ಮಕ್ಕಳನ್ನ ಹೇಗೆ ಸಾಕಿ ಬೆಳೆಸ್ಬೇಕು ಅಂತ ನಾವು ಅರ್ಥ ಮಾಡ್ಕೊಂಡೇ ಹೋದ್ವಲ್ಲ, ಅದಕ್ಕೆ ನನಗೆ ದುಃಖ ಆಗ್ತಿದೆ. ನಿನ್ನ ದೊಡ್ಡ ಗುಣಕ್ಕೆ
ದೊಡ್ಡ ನಮಸ್ಕಾರ ಕಣಪ್ಪ, ದೊಡ್ಡ ನಮಸ್ಕಾರ. ಇನ್ಮೇಲೆ ನಿಮಗೆ ನಮ್ಮಿಂದ ಯಾವ ತೊಂದರೆನೂ ಇರಲ್ಲ, ಯಾವ ಮಕ್ಳಿಗೂ ನಮ್ಮಿಂದ ತೊಂದರೆ ಇರಲ್ಲ. ನಡೀರಿ ಹೋಗೋಣ, ಬನ್ನಿ. ಅಯ್ಯೋ ಅತ್ತೆ ಅತ್ತೆ ಅತ್ತೆ, ಏನತ್ತೆ ನೀವು ಈಗಲ ಮಾತಾಡ್ತಿದ್ದೀರಾ? ಹಿಂದೆನೂ ಈ ರೀತಿಯೆಲ್ಲ ಎಷ್ಟೋ ವಿಚಾರಗಳು ನಡೆದಿವೆ ಅಲ್ವಾ? ಆವಾಗ ನಾವೆಲ್ಲರೂ ಸಮಾಧಾನವಾಗಿ ಕೂತು ಮಾತಾಡಿ ಪರಿಹರಿಸ್ಕೊಂಡಿದ್ದೀವಿ. ಇವತ್ತು ಹಾಗೆ ಮಾಡೋಣ ಅತ್ತೆ, ದಯವಿಟ್ಟು ಎಲ್ಗೂ ಹೋಗ್ಬೇಡಿ. ಮಾಮ ಹೋಗ್ಬೇಡಿ. ಅತ್ತೆ ಮಾವ ರೀ ರೀ, ಹೋಗ್ರಿ, ತಡೀರಿ, ಅವ್ರನ್ನ ಮನೆ ಬಿಟ್ಟು ಹೋಗ್ತಿದ್ದಾರೆ. ಎಲ್ಲಿ ಹೋಗ್ತಾರೆ ನಾನು ನೋಡ್ತೀನಿ. ಅತ್ತೆ ಮಾವ, ವೆಂಕಿ ಅವರು ಫೋನ್ ಮಾಡಿ ಕರೆದಾಗ ಏನು ವಿಷಯ ಇರ್ಬೋದು ಅಂತ ಸಾನೇ ಭಯ ಆಗಿತ್ತು. ಆದರೆ ಅವ್ರು ನಮ್ಮನ್ನು ಕರೆದು ಹೂ ಡೆಕೋರೇಷನಿಗೆ ಕೊಟ್ಟವ್ರೆ. ಸಾನೇ ಖುಷಿ ಆಯಿತು. ಹೋಗ್ಲಿ ಬಿಡು ವೆಂಕಿ, ನಮಗೂ ದುಡ್ಡಿನ ಅವಶ್ಯಕತೆ ಐತಲ್ಲ. ಇನ್ನೊಂದ್ಸಲ ಮದುವೆಗೆ ಆರ್ಡ್ರ್ ಕೊಡ್ತಾರಲ್ಲ, ಆವಾಗ ನಮಗೆ ದುಡ್ಡೇನು ಬೇಡ ಅಂತ ಅವ್ರಿಗೆ ವಾಪಸ್ ಕೊಟ್ಬಿಡು ಮಗ. ವೆಂಕಣ್ಣ, ನೀಲು, ನೀನು ಇತ್ತೀಚೆಗೆ ನಮ್ಮ ಮನೆ ಕಡೆ ಬರದೇ ಇರೋದನ್ನ ನೋಡಿ, ಹಾಗೆ ನನಗೆ ಫೋನ್ ಮಾಡದೇ ಇರೋದನ್ನ ನೋಡಿ ಸಿದ್ದು ಜೈಲಿಗೆ ಹೋಗಿರೋದಕ್ಕೆ ಬೇಜಾರು ಮಾಡ್ಕೊಂಡಿದ್ಯಾ ಅಂತ ಅನ್ಕೊಂಡೆ. ಇಲ್ಲ ಕಡೆ, ಹಾಗೆಲ್ಲ ಏನೂ ಇಲ್ಲ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕಲ್ವಾ, ಅದೇ ನನ್ನ ಪಾಲಿಸಿ. ಸಿದ್ದುಗೂ ಶಿಕ್ಷೆ ಆಗಲೇಬೇಕು. ಸರಿಯಾಗಿ ಹೇಳಿದ್ರಿ. ಆದರೂ ನಿಮ್ಮ ಮನೆಯವ್ರು ಏನು ಆ್ಯಕ್ಷನ್ ತಗೊಂಡಿಲ್ಲ ಅಲ್ವಾ? ಅವರೇನು ಆ್ಯಕ್ಷನ್ ತಗೊಳ್ಳೋದು, ಹೀಗೆಲ್ಲ ನನ್ನ ಪ್ಲ್ಯಾನ್ ಪ್ರಕಾರನೇ ನಡೀತಿದೆ. ಆ ವಿಚಾರವಾಗಿ ಮಾತಾಡೋಣ ಅಂತ ನಾನು ಇಲ್ಲಿಗೆ ಬಂದಿದ್ದು. ಮನೆಯಲ್ಲಿ ಸಿದ್ದುನ ಬೇಲಿಂದ ಆಚೆ ತರಬೇಕು ಅಂತ ಎಲ್ಲ ಥರ ಪ್ರಯತ್ನನೂ ನಡೀತಾ ಇದೆ. ಇನ್ನೊಂದು 2 ದಿವಸ ಹೀಗೆ ಬಿಟ್ಟರೆ ಅವನು ಗ್ಯಾರಂಟಿ ಬೇಲ್ ಮೇಲೆ ಆಚೆ ಬಂದ್ಬಿಡ್ತಾನೆ. ಹಾಗಾಗಿ ಬೇಲ್ ತೊಗೊಂಡ್ಬಿಡ್ತಾರೆ. ತಪ್ಪು ಮಾಡಿದೀನಿ ಅಂತ ಅವನು ಒಪ್ಕೊಂಡ್ಮೇಲೆ ಅವ್ನು ಶಿಕ್ಷೆ ಆಗಬೇಕಲ್ವಾ? ಅಧಿಕಾರ ಇದೆ, ದುಡ್ಡಿದೆ ಅಂತ ಹೇಳ್ಬಿಟ್ಟು ಮಿಸ್ಯೂಸ್ ಮಾಡೋದು ತಪ್ಪಲ್ವಾ? ಇವ್ರು ಯಾಕೆ ಸಿದ್ದು ವಿಷಯ ಬಂದಾಗೆಲ್ಲ ಇಷ್ಟೊಂದು ಎಕ್ಸೈಟ್ ಆಗ್ತಾರಲ್ಲ? ಹೌದು ನೀಲು, ರವಿ ಹೇಳ್ತಿರೋದು ಸರಿಯಾಗೇ ಇದೆ. ನಾನೇನೋ ಇಷ್ಟು ದಿನ ಇದೆಲ್ಲ ಭಾವನಾ ಕಾಲ್ಗುಣದಿಂದ ಆಯ್ತು, ಅವಳಿಂದ ನಾನು ನಮ್ಮ ಅಣ್ಣ ಅಮ್ಮನ್ನ ಕಳ್ಕೊಂಡೆ ಅಂತ ಅನ್ಕೊಂಡೆ. ಆದ್ರೆ ಇಷ್ಟಕ್ಕೆಲ್ಲ ಆ ಸಿದ್ದುನೇ ಕಾರಣ ಅಂತ ಗೊತ್ತಾದ್ಮೇಲೆ ನನ್ಗೆ ಅವನ ಮೇಲೆ ಕೋಪ ಬರ್ತಿದೆ ಕಣೆ. ಭಾವನಾ ಮೇಲೆ ಇದ್ದಿದ್ದು ಕೋಪ ಹೊರಟೋಯ್ತಾ? ಹಾಗಲ್ಲ ನೀಲು, ಆದ್ರೆ ಇದಕ್ಕೆಲ್ಲ ಕಾರಣ ಸಿದ್ದು ಅಲ್ವಾ? ಈ ಒಂದು ವಿಚಾರಕ್ಕೆ ಸಿದ್ದು ಅವನೇ ಕಾರಣ ಅಂತ ಹೇಳ್ಕೊಂಡಿರ್ಬೋದು ಕಣೆ. ಆದ್ರೆ ಇಷ್ಟೆಲ್ಲ ಆಗೋದಕ್ಕೆ ಕಾರಣ ಯಾರು ಹೇಳು? ಆ ಭಾವನಾನೇ ತಾನೆ. ಸುಮ್ಮನಿಲ್ಲಾರ್ದೆ ನಿಮ್ಮ ಜೀವನದಲ್ಲಿ ಬಂದ್ಲು. ಅವಳು ಬಂದಿರಲಿಲ್ಲ ಅಂದಿದ್ರೆ ನೀನು ನಿಮ್ಮ ಅಮ್ಮ, ಅಣ್ಣ, ಗಂಡನ ಜೊತೆ ಸುಖವಾಗಿರ್ತಿದ್ದೆ. ಈಗ ನಿಮ್ಮ ಜೀವನದಲ್ಲಿ ಬಂದು ಅದನ್ನ ಹಾಳು ಮಾಡಿದ್ದು ಅಲ್ಲದೆ ನಮ್ಗಳ ಜೀವನದಲ್ಲಿ ಬಂದು ಅದನ್ನ ಸರ್ವನಾಶ ಮಾಡ್ತಾ ಇದ್ದಾಳೆ. ಒಂದಂತೂ ನಿಜ, ಈಗ ಸಿದ್ದು ಏನಾದರೂ ಬೇಲಲ್ಲಿ ಆಚೆ ಬಂದ ಅಂತ ಅಂದ್ರೆ ಮುಗೀತು, ಅವಳನ್ನ ಹಿಡಿಯೋರು ಯಾರೂ ಇರಲ್ಲ. ಕರೆಕ್ಟಾಗಿ ಹೇಳಿದ್ರಿ. ಅವರಿಬ್ಬರ ಮೇಲೆ ಮಾತ್ರ ಸಿಂಪತಿ ತೋರಿಸ್ಬಾರ್ದು. ಯೋಚನೆ ಮಾಡಬೇಡಿ. ಸಿದ್ದುಗೆ ಬೇಲ್ ಸಿಗದಿರೋ ಥರ ನಾನೇನಾದರೂ ಮಾಡ್ತೀನಿ. ಅಂದರೆ ನಮ್ಮ ಮಾವನ್ನ ಎದುರಾಕೊಂಡು ಸಿದ್ದುಗೆ ಬೇಲ್ ಸಿಗ್ದಂಗೆ ಮಾಡ್ತೀರಾ?
ಅಂದರೆ ಪ್ರಯತ್ನ ಮಾಡ್ಬೋದಲ್ವಾ? ನನ್ನ ಬಂಗಾರಿಗೆ ಅನ್ಯಾಯ ಆಗಿದೆ. ನ್ಯಾಯ ಕೊಡ್ಸೋಕ್ಕೆ ನಾನು ಏನು ಬೇಕಾದರೂ ಮಾಡ್ತೀನಿ. ಸರಿ, ಹಾಗೆ ಮಾಡಿ. ಆದರೆ ಏನು ಮಾಡ್ತಿರೋ ಆದಷ್ಟು ಬೇಗ ಮಾಡಿ. ಬೈ ಚಾನ್ಸ್ ಸಿದ್ದು ಏನಾದರೂ ಹೊರಗಡೆ ಬಂದ ಅಂತಂದರೆ ಹೇಳಿದ್ನಲ್ಲ, ಭಾವನಾ ಅಟ್ಟಹಾಸನ ತಡೆಯೋಕೆ ಯಾರೂ ಇರಲ್ಲ. ಆಮೇಲೆ ಅವಳು ಎಲ್ರಿಗಿಂತನೂ ಮೇಲೆ ಹೋಗ್ತಾಳೆ. ಅವಳ ಮೇಲೆ ಹೋದರೆ ನಾವೆಲ್ಲರೂ ಪಾತಾಳಕ್ಕೆ ಇಳಿಯೋದು ಗ್ಯಾರಂಟಿ. ಯೋಚನೆ ಮಾಡಿ. ಬರ್ತೀನಿ. ಯಾಕೆ ಇಷ್ಟು ಬೇಗ ಹೊರಟೆ? ಊಟ ಮಾಡ್ಕೊಂಡು ಹೋಗೋ. ಎಲ್ಲ ಕಡೆ ಈ ಸಿದ್ದು ಅಂಥವ್ರಿಗೂ ಎಲ್ಲ ಬೇಲ್ ಸಿಗೋದಕ್ಕೆ ಇಷ್ಟೆಲ್ಲ ಓಡಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಾದ್ಮೇಲೆ ಊಟ ನೀರು ಏನು ಗಂಟ್ಲಲ್ಲಿ ಇಳಿತಾ ಇಲ್ಲ. ಇದೆಲ್ಲ ಸರಿ ಹೋಗಲಿ, ಆಮೇಲೆ ಫ್ರೀಯಾಗಿ ಬರ್ತೀನಿ. ಹೇಗೋ ಜೈಲ್ ಪಾಲಾದಂತ ಅಂದ್ಕೊಂಡ್ರೆ ಮತ್ತೆ ಹೊರಗೆ ಬರೋ ಪ್ರಯತ್ನ ಮಾಡ್ತಿದ್ದಾನೆ. ಅವನು ಹೊರಗೆ ಬಂದರೆ ಈ ಕೇಸ್ ನನ್ನ ತಲೆಗೆ ಸುತ್ಕೊಂಡ್ರೆ ಕಷ್ಟ ಆಗುತ್ತೆ. ಇದನ್ನು ಹೇಗಾದರೂ ತಡಿಬೇಕು.